ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಹೋಪ್ ಚಾನಲ್ನ ಮೂಲಕವಾಗಿ ದೇವರ ಸತ್ಯ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಪೌಲನು ಸಭೆಗಳಿಗೆ ಬರೆದಂಥ ಪತ್ರಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ದಿವಸ ಬಹಳ ವಿಶೇಷವಾಗಿ ಪೌಲನು ಥೆಸಲೋನಿಕ ಸಭೆಗೆ ಬರೆದಂತಹ ಒಂದು ಪತ್ರಿಕೆಯನ್ನು ನಾವು ಧ್ಯಾನಿಸುವ ಹಾಗೆ ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಬಹುಪರ ಲೋಕಗಳ ಒಡೆಯನಾದಂಥ ಪರಲೋಕದ ತಂದೆಯೇ, ಈ ಒಂದು ಸುಂದರ ಸಮಯಕ್ಕಾಗಿ ಸ್ತೋತ್ರ. ಸ್ವಾಮಿ, ಸತ್ಯವೇದದಲ್ಲಿ ಈ ಥೆಸಲೋನಿಕ ಪತ್ರಿಕೆಗೆ ಪೌಲನು ಕೊಟ್ಟಂಥ ಎಚ್ಚರಿಕೆಯ ಹಾಗೂ ಬುದ್ಧಿವಾದದ ಮಾತುಗಳನ್ನು ನಾವು ಧ್ಯಾನಿಸುವಾಗ ಮತ್ತು ನಮ್ಮ ಆತ್ಮಿಕ ಜೀವಿತಕ್ಕೂ ಸಹ ಅದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿರಲಿ. ಈ ಸಂದೇಶವನ್ನು ನಾವು ಅಧ್ಯಯನ ಮಾಡುವಾಗೇ ನಿನ್ನ ಪವಿತ್ರಾತ್ಮ ಸಹಾಯ ನಮ್ಮೊಟ್ಟಿಗಿರಲಿ ಸ್ವಾಮಿ. ಕೇಳುವಂಥ ಹಾಗೂ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರನ್ನು ನಿನ್ನ ಹಸ್ತಕ್ಕೆ ತೆಗೆದುಕೊಂಡು ಆ ಮಕ್ಕಳಿಗೆ ಬೇಕಾದಂಥ ಪವಿತ್ರಾತ್ಮನ ಆದರಣೆ ಸಾಂತ್ವನವನ್ನು ಕೊಟ್ಟು ಈ ವಾಕ್ಯಗಳ ಮೂಲಕವಾಗಿ ಒಂದು ನಿರೀಕ್ಷೆಯನ್ನು ಅವರ ಜೀವಿತಕ್ಕೆ ಕೊಟ್ಟು ನಡೆಸಬೇಕೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಈ ಒಂದು ದಿವಸ ಪೌಲನು ಬರೆದಿರ್ತಕ್ಕಂಥ ಥೆಸಲೋನಿಕ ಪತ್ರಿಕೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಈ ಥೆಸಲೋನಿಕ ಪತ್ರಿಕೆಯನ್ನು ಪೌಲನು ಕ್ರಿಸ್ತಶಕ 51ನೇ ಇಸ್ವಿಯಲ್ಲಿ ಬರೆದಿದ್ದಾನೆಂಬುದಾಗಿ ನಾವು ತಿಳ್ಕೊಳ್ತೇವೆ. ಈ ಥೆಸಲೋನಿಕ ಸಭೆಗೋಸ್ಕರ ಹಾಗೂ ಇಲ್ಲಿನ ಒಂದು ಸೇವೆಗೋಸ್ಕರ ಪೌಲನು ಬಹಳಷ್ಟು ಪ್ರಯಾಸಪಟ್ಟು ಆತನು ಕೆಲಸವನ್ನು ಮಾಡಿದ್ದಾನೆ. ಹಾಗೂ ಈ ಒಂದು ಥೆಸಲೋನಿಕ ಪಟ್ಟಣದಲ್ಲಿ ಪೌಲನ ಸೇವೆ ಬಹಳಷ್ಟು ಪ್ರಭಾವಿತವಾಗಿತ್ತು. ಆತನು ಸೇವೆ ಮಾಡುವ ಅಷ್ಟು ದಿವಸಗಳು ಅನೇಕ ಅನ್ಯ ಜನರನ್ನು, ದೇವರನ್ನು ಅರಿಯದ ಜನರನ್ನು, ವಿಗ್ರಹಗಳನ್ನು ಆರಾಧಿಸುವಂಥ ಜನರನ್ನು ಆತನು ಮಾರ್ಪಡಿಸುವ ಕೆಲಸದಲ್ಲಿ, ದೇವರ ರಕ್ಷಣೆಯ ಮಾರ್ಗಕ್ಕೆ ತರುವ ಕೆಲಸದಲ್ಲಿ ಪೌಲನು ಬಹಳಷ್ಟು ಯಶಸ್ಸನ್ನು ಆತನು ಹೊಂದಿದ ಎಂಬುದಾಗಿ ನೋಡ್ತೇವೆ. ಈ ಒಂದು ಥೆಸಲೋನಿಕ ಪಟ್ಟಣದ ಜನರು ದೇವರ ವಿಚಾರದಲ್ಲಿ ಅವರು ಬಹಳ ಅವಿರುದ್ಧವಾಗಿ ನಡ್ಕೊಳ್ತಿದ್ದಂಥ ಜನರೆಂಬುದನ್ನು ನೋಡ್ತೇವೆ. ಇವರು ವಿಗ್ರಹಾರಾಧಕ ಜನರಾಗಿದ್ದರು. ಸೊ ಇಂಥ ಒಂದು ಜನರನ್ನು ದೇವರ ಬಳಿಗೆ, ದೇವರ ಒಂದು ಸುವಾರ್ತೆಯ ಮೂಲಕ ಆತನ ರಕ್ಷಣೆಯ ಹಾದಿಗೆ ತರ್ತಕ್ಕಂಥದ್ದು ನಿಜವಾಗಿಯೂ ಅದು ಪ್ರಯಾಸದ ಕೆಲಸವೇ ಸರಿ. ಆದರೆ ಇಂಥ ಒಂದು ಕೆಲಸದಲ್ಲಿ ಪೌಲನು ಭಾಳ ಶ್ರೇಷ್ಠ ಯಶಸ್ಸನ್ನು, ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಆತನು ಕಾಣುವಂಥವನಾಗಿದ್ದಾನೆ. ನಾವು ನಮ್ಮ ಸತ್ಯವೇದದಲ್ಲಿ ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದಿರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವರಾದಿರಿ. ಇಲ್ಲಿ ನೋಡ್ತೇವೆ, ಈ ಥೆಸಲೋನಿಕದ ಜನರು ಅವರು ಮಾಡ್ತಿದ್ದಂಥ ಆ ವಿಗ್ರಹಾರಾಧನೆ, ಅವರ ಒಂದು ಆ ಪ್ರಾಪಂಚಿಕವಾದಂಥ ಆ ಆಚರಣೆಗಳನ್ನು ಅವರು ತ್ಯಜಿಸಿ ದೇವರ ಸುವಾರ್ತೆಯನ್ನು ಕೇಳಿ ಅವರು ದೇವರ ಕಡೆಗೆ ತಿರುಗಿಕೊಂಡಂಥದ್ದು ನಿಜವಾಗಿಯೂ ಅದು ಭಾಳಷ್ಟು ಆಸಕ್ತಿಕರವಾದಂಥ ಸಂಗತಿ. ಹಾಗೂ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಸೇವೆಯ ಪ್ರಯಾಸವನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಇವತ್ತು ಕ್ರೈಸ್ತರಾದಂಥ ನಮ್ಮ ಜೀವನದಲ್ಲಿಯೂ ಸಹ ಈ ಪೌಲನ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ, ಪೌಲನ ರೀತಿಯಲ್ಲಿ ದೇವರ ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ, ಅನೇಕ ಜನರಿಗೆ ಸುವಾರ್ತೆಯನ್ನು ತಲುಪಿಸುವಂಥ ಕೆಲಸ, ಜವಾಬ್ದಾರಿ ಇವತ್ತು ಕ್ರೈಸ್ತರಂತ ನಮ್ಮೆಲ್ಲರಿಗೂ ಸಹ ಕೊಡಲ್ಪಟ್ಟಿದೆ. ಅದೇ ಇವತ್ತು ನಾವು ಎಂಥ ಒಂದು ಸವಾಲುಗಳನ್ನು ಎದುರಿಸಿ ಈ ಒಂದು ಪೌಲನ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾ ಇದ್ದೀವ. ಇವತ್ತು ಅನೇಕ ಜನರು ಸೇವೆಯ ಹೆಸರಿನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಸೇವೆಯ ಹೆಸರಿನಲ್ಲಿ ಹಣವನ್ನು ಗಳಿಸ್ತಾ ಇದ್ದಾರೆ. ಸೇವೆಯ ಹೆಸರಿನಲ್ಲಿ ಭಾಳ ಸುಖಕರವಾದಂಥ ಜೀವಿತಕ್ಕೆ ಅವರು ಒಳಗಾಗಿದ್ದಾರೆ. ಆದರೆ ಈ ಪೌಲನ ಸೇವೆ ಅನ್ಯ ಜನಗಳ ಮಧ್ಯದಲ್ಲಿ, ವಿಗ್ರಹಾರಾಧಕರ ಮಧ್ಯದಲ್ಲಿ, ದೇವರನ್ನ ಅರಿಯದಂಥ ಆ ಒಂದು ಜನರಿಗೆ ಈತನು ಸೇವೆಯನ್ನು ತೆಗೆದುಕೊಂಡು ಹೋಗುವಾಗ ಆತನು ಬಹಳಷ್ಟು ಕಷ್ಟಗಳಿಗೆ, ಸವಾಲುಗಳಿಗೆ, ಬಹಳಷ್ಟು ನೋವುಗಳಿಗೆ ಆತನು ಒಳಗಾಗಬೇಕಂತ ಪರಿಸ್ಥಿತಿ. ಆದರೆ ಅಂಥ ಎಲ್ಲ ಸಮಯದಲ್ಲಿಯೂ ಸಹ ಆತನು ಯಶಸ್ಸನ್ನು ಕಾಣ್ತಾ ಇದ್ದಾನೆ. ಅಂಥ ಒಂದು ಸವಾಲುಗಳ ಮಧ್ಯದಲ್ಲಿ ಆತನು ದೇವರ ಪರವಾಗಿ ಆತನು ಕೆಲಸ ಮಾಡುವಂಥದ್ದು ನಾವು ನೋಡ್ತೇವೆ. ಇವತ್ತು ನಮ್ಮ ಒಂದು ಸೇವೆಯ ಜೀವಿತ, ಇವತ್ತು ಕ್ರೈಸ್ತರೆಲ್ಲರಿಗೂ ಸಹ, ಪ್ರತಿಯೊಬ್ಬರಿಗೂ ಸಹ ಈ ಒಂದು ಸೇವೆಯ ಭಾರ ಕೊಡಲ್ಪಟ್ಟಿದೆ. ಇವತ್ತು ಕೇವಲ ಪಾಸ್ಟರ್ಗಳು ಮಾತ್ರ ಅಲ್ಲ, ಅಥವಾ ಆ ಬೋಧಕ ವರ್ಗದವರು ಮಾತ್ರ ಅಲ್ಲ, ಅಥವಾ ಯಾರು ದೇವರು ಆರಿಸ್ಕೊಂಡಂಥ
ಯಾರೋ ಒಬ್ಬರು ಸೇವೆಯನ್ನು ಮಾಡ್ತಕ್ಕಂಥದ್ದಲ್ಲ. ಕ್ರೈಸ್ತತ್ವವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಆತನ ಸೇವೆಯನ್ನು ಮಾಡುವಂಥ ಒಂದು ಹಂಗಿನಲ್ಲಿ ನಾವಿದ್ದೇವೆ. ಪ್ರತಿಯೊಬ್ಬರಿಗೂ ಸಹ ದೇವರು ಈ ಸೇವೆಯ ಮನೋಭಾವವನ್ನು, ಸೇವೆಯ ಭಾರವನ್ನು ಆತನು ಕೊಟ್ಟಿದ್ದಾನೆ. ಸೊ ಇಂಥ ಒಂದು ಸೇವೆಯನ್ನು ನಾವು ಮಾಡುವಂಥ ಸಮಯದಲ್ಲಿ ಪೌಲನ ರೀತಿಯಲ್ಲಿ ಪ್ರಯಾಸಗಳನ್ನು, ಕಷ್ಟಗಳನ್ನು, ಆ ಒಂದು ಅವಮಾನ, ಹಿಂಸೆಗಳನ್ನು, ನೋವುಗಳನ್ನು, ಸವಾಲುಗಳನ್ನು ಎದುರಿಸಿ ಜನರನ್ನು ದೇವರ ಕಡೆಗೆ ತರುವಂಥ ಕೆಲಸದಲ್ಲಿ ನಾವು ಭಾಗಿಗಳಾಗಿರಬೇಕು. ಆಗ ತಾನೇ ದೇವರಿಗೆ ಅದು ಮಹಿಮೆಯನ್ನು ತರುವಂತಾಗಿದೆ. ಆಗ ತಾನೇ ನಾವು ಕ್ರೈಸ್ತತ್ವರಾಗಿ ಜೀವಿಸುವಂಥದ್ದು ಅದು ದೇವರ ದೃಷ್ಟಿಯಲ್ಲಿ ಸಾರ್ಥಕವಾಗ್ತದೆ ಪ್ರಿಯರೇ. ಇವತ್ತು ಈ ಪೌಲನ ಸೇವೆ ಈ ಥೆಸಲೋನಿಕ ಪಟ್ಟಣದಲ್ಲಿ ಭಾಳ ಶ್ರೇಷ್ಠ ಸೇವೆಯನ್ನು ಆತನು ಮಾಡ್ದ. ಸಾಕಷ್ಟು ಪ್ರಭಾವವಾದಂಥ ಸೇವೆ. ಅನೇಕ ಜನರು ಈತನ ಸೇವೆಯಿಂದ ಅವರು ಪ್ರೇರಿತರಾಗಿ ಕ್ರಿಸ್ತನನ್ನು ನಂಬಿದ್ರಂತ ನೋಡ್ತೇವೆ. ಈಗ ನಾವು ಈ ಒಂದು ಥೆಸಲೋನಿಕ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುವಾಗ ಈ ಥೆಸಲೋನಿಕ ಪತ್ರಿಕೆಯಲ್ಲಿ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತೇವೆ. ಆತನು ಬರೆದಿರ್ತಕ್ಕಂಥ ಈ ಮೊದಲನೇ ಥೆಸಲೋನಿಕ ಪತ್ರಿಕೆಯಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಸಹ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತು ಒಂದು ಸ್ಪಷ್ಟ ಮಾಹಿತಿಯನ್ನು ಪೌಲನು ಕೊಡ್ತಾ ಹೋಗ್ತಾನೆ. ನಿಜವಾಗಿಯೂ ಈ ಸಂಪೂರ್ಣ ಪತ್ರಿಕೆ ಯೇಸು ಕ್ರಿಸ್ತನ ಆಗಮನದ ಕುರಿತಾಗಿ, ಯೇಸು ಕ್ರಿಸ್ತನ ಬರೋಣದ ಒಂದು ತೀವ್ರತೆಯ ಕುರಿತಾಗಿ, ಹಾಗೂ ಆತನ ಆ ಒಂದು ಬರೋಣ ಎಷ್ಟು ಮಹಿಮಾಕರವಾಗಿರ್ತದೆ, ಆ ಬರೋಣದಲ್ಲಿ ನಡೀತಕ್ಕಂಥ ಆ ಘಟನೆಗಳು ಏನು, ಹಾಗೂ ಯಾಕೆ ಈತನು ಇಷ್ಟು ಪ್ರಾಮುಖ್ಯವಾಗಿ ಪ್ರತಿ ಅಧ್ಯಾಯದಲ್ಲೂ ಇರುವಂಥ ಈ 6 ಅಧ್ಯಾಯಗಳಲ್ಲಿ ಸಂಪೂರ್ಣ ಎಲ್ಲ ಅಧ್ಯಾಯದಲ್ಲಿಯೂ ಸಹ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಪೌಲ ಈ ವಾಕ್ಯಗಳನ್ನು ಮಾತಾಡುವಂಥದ್ದು ನೋಡ್ತೇವೆ. ಇವತ್ತು ಈ ಅಧ್ಯಾಯಗಳನ್ನು ನಾವು ಗಮನಿಸುವಾಗ ಈ 6 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಯಾವ ಒಂದು ಮಾಹಿತಿಯನ್ನು ಪೌಲ ಕೊಡ್ತಾ ಹೋಗ್ತಾನೆ. ಇವತ್ತು ಕ್ರೈಸ್ತರಾಗಿ ನಾವು ಇದನ್ನು ಗಮನಿಸುವಂಥ ಸಮಯದಲ್ಲಿ ಹಾಗೂ ಈ ಒಂದು ಯೇಸು ಕ್ರಿಸ್ತನ ಆ ಒಂದು ಅಗಮ್ಯವಾದಂಥ, ಅತಿಶಯವಾದಂಥ ಬರೋಣಕ್ಕೆ ಇವತ್ತು ನಮ್ಮನ್ನು ನಾವು ಯಾವ ರೀತಿಯಾಗಿ ನಾವು ಸಿದ್ಧಪಡಿಸ್ಕೊಳ್ಬೋದು, ಹಾಗೂ ಆ ಕ್ರಿಸ್ತನ ಬರೋಣದಲ್ಲಿ ಆತನ ಮುಂದೆ ನಾವು ನಿಲ್ಲುವಂಥ ಸಮಯ ಬರುವಾಗ ಎಂತಹ ಜೀವಿತ ನಮ್ಮದಾಗಿದ್ದರೆ ನಾವು ಕ್ರಿಸ್ತನ ಬರೋಣದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಸೊ ಈ ಎಲ್ಲ ಮಾಹಿತಿಯನ್ನು ಭಾಳ ಕಡಿಮೆ ಸಮಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಮೊದಲನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಯಾವ ವಿಚಾರವನ್ನು ತಿಳಿಸ್ತಾನೆ. ನಾವು ನಮ್ಮ ಸತ್ಯವೇದದಲ್ಲಿ 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವ ಹಾಗೆ, ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಇಲ್ಲಿ ನೋಡ್ತೇವೆ, ಈ ವಾಕ್ಯವನ್ನು ಬರೆಯುವಂಥ ಸಮಯದಲ್ಲಿ ಥೆಸಲೋನಿಕ ಸಭೆಗೆ ಪೌಲ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾವು ದೇವರನ್ನು ಎದುರು ನೋಡ್ತಾ ಇದ್ದೇವೆ. ಆತನು ಆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟು ಅತಿ ಶೀಘ್ರವಾಗಿ ಆತನು ಆ ಪರಲೋಕದಿಂದ ಆತನು ಬರುವಂಥವನಾಗಿದ್ದಾನೆ. ಆತನನ್ನು ಎದುರು ನೋಡುವಂಥ ಕಾಲದಲ್ಲಿ ನಾವು ಆತನನ್ನು ಎದುರು ನೋಡುವಾಗ ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಮಾತ್ರ ನಮ್ಮನ್ನು ದೈವ ಕೋಪದಿಂದ ತಪ್ಪಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನಿಜವಾಗಿಯೂ ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ತಾ ಇದ್ದಾನೆ. ಆತನ ಬರೋಣ ಅತಿ ಶೀಘ್ರವಾಗಿದೆ. ಆತನನ್ನು ನಾವು ಎದುರುಗೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ನಿರೀಕ್ಷೆ ಇವತ್ತು ಕ್ರೈಸ್ತರಲ್ಲಿ ಬಹಳ ಪ್ರಾಮುಖ್ಯವಾಗಿರಬೇಕಾದಂಥ ಒಂದು ನಿರೀಕ್ಷೆ ಆಗಿದೆ. ಆತನನ್ನು ಎದುರುಗೊಳ್ಳುವಂಥ ಒಂದು ನಿರೀಕ್ಷೆ, ಆತನನ್ನು ನೋಡುವಂಥ ಒಂದು ಭರವಸೆ. ಇವತ್ತು ಯೇಸು ಸ್ವಾಮಿ ಅತಿ ಬೇಗನೆ ಈ ಲೋಕದಲ್ಲಿ ಆತನು ಬರುವಂಥವನಾಗಿದ್ದಾನೆ. ಆತನನ್ನು ಎದುರುಗೊಳ್ತಕ್ಕಂಥ ಎಲ್ಲ ಜನರು ಸಹ ಯೇಸು ಕ್ರಿಸ್ತನ ಮೂಲಕವಾಗಿ ದೈವ ಕೋಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಒಂದು ವೇಳೆ ದೇವರ ಕೋಪಕ್ಕೆ ನಾವು ಒಳಗಾದಂಥ ಪಕ್ಷದಲ್ಲಿ ಆತನನ್ನು ಎದುರುಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ಇವತ್ತು ನಾವು ಪ್ರತಿ ಕ್ಷಣ ಆ ದೇವರ ಬರುವಿಕೆಯನ್ನು ನಾವು ಎದುರು ನೋಡುವವರಾಗಿರಬೇಕು. ಇವತ್ತು ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ವಿಷಯಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ, ಅನೇಕ ಕ್ರಿಯೆಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಲೌಕಿಕ ಜೀವಿತದಲ್ಲಿ ಅನೇಕ ರೀತಿಯ ಈ ಲೋಕದ ಆಸೆಗಳು, ಈ ಪಾಪದ ಭೋಗಗಳನ್ನು ನಾವು ಎದುರು ನೋಡುವಾಗ ನಿಜವಾಗಿಯೂ ನಾವು ಕ್ರಿಸ್ತನನ್ನು ನಾವು ಎದುರು ನೋಡ್ತಾ ಇದ್ದೀವ, ಅಥವಾ ಕ್ರಿಸ್ತನ ಬರೋಣದ ಮೇಲೆ ನಮಗೆ ಅರಿವಿದೆಯಾ? ಆತನು ಬರುವಂಥ ಸಮಯದಲ್ಲಿ, ಆ ದೈವ ಕೋಪದೊಂದಿಗೆ, ನ್ಯಾಯ ತೀರ್ಪಿನೊಂದಿಗೆ ಆತನು ಬರುವಂಥ ಸಮಯದಲ್ಲಿ ನಾವು ಕ್ರಿಸ್ತನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾ? ಈ ಒಂದು ಪಾಪದ ಲೋಕದಲ್ಲಿ ನಾವು ಕ್ರೈಸ್ತರಾಗಿ ಜೀವಿಸುವಂಥ ಸಮಯದಲ್ಲಿ, ಆತನನ್ನು ಎದುರುಗೊಳ್ಳಬೇಕಾದಂಥ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ನಾವು ದೃಢವಾಗಿ ಇದ್ದಾಗ ಮಾತ್ರ ಆತನನ್ನು ಎದುರುಗೊಳ್ಳಲಿಕ್ಕೆ ಅದು ಸಾಧ್ಯವಾಗುವಂಥದ್ದಾಗಿದೆ. ದೈವ ಕೋಪದಿಂದ ನಮ್ಮನ್ನು ಅದು ತಪ್ಪಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇವತ್ತು ಪಾಪ ಮಾಡುವ ಮನುಷ್ಯರ ಮೇಲೆ ದೇವರ ಕೋಪ ಬರುವಂಥದ್ದು ನೋಡ್ತೇವೆ.
ನಾವು ಸತ್ಯವೇದ ಒಂದು ಚರಿತ್ರೆಯಲ್ಲಿ ನಾವು ಗಮನಿಸುವಾಗ ನೋಹನ ಕಾಲದ ಒಂದು ಘಟನೆಯನ್ನು ನಾವು ನೋಡ್ಬೋದು. ಇಡೀ ಭೂಮಿಯಲ್ಲೆಲ್ಲ ಅದು ಪಾಪವು ತುಂಬಿಕೊಂಡಿತ್ತು. ಎಲ್ಲ ಜನರು ಸಹ ದೇವರ ವಿರುದ್ಧವಾಗಿ ಅವರು ಆ ಪಾಪಗಳಲ್ಲಿ ತೊಡಗಿದರು. ದೇವರ ವಿರುದ್ಧವಾದ ಆಲೋಚನೆ, ದೇವರ ವಿರುದ್ಧವಾದ ಕೃತ್ಯಗಳು, ಎಲ್ಲ ಜನರು ಸಹ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಆಲೋಚಿಸಿದ ಎಲ್ಲವೂ ಸಹ ದೇವರಿಗೆ ವಿರುದ್ಧವಾಗಿತ್ತು ಎಂಬುದಾಗಿ ನೋಡ್ತೇವೆ. ಸೊ ಅಂಥ ಒಂದು ಪಾಪದ ಕ್ರಿಯೆಗಳಿಂದ ಆ ಜನರ ಮೇಲೆ ದೇವರ ಕೋಪ ಬಂತು. ಸೊ ಯಾವ ರೀತಿಯಲ್ಲಿ ಆ ಜನರು ನಾಶವಾದರು ಎಂಬುದಾಗಿ ನೋಡುವ ಸಮಯದಲ್ಲಿ ಆ ಸಂಪೂರ್ಣ ಭೂಮಿಯ ಮೇಲೆ ಜಲ ಪ್ರಳಯವನ್ನು ಬರಮಾಡಿ ದೇವರು ನೋಹದ ಕಾಲದ ಆ ಪಾಪದ ಜನರನ್ನು ನಾಶ ಮಾಡಿದರು. ಆದರೆ ಆ ಪಾಪಕ್ಕೆ ಒಳಗಾಗದೆ ನೀತಿವಂತನಾಗಿ ನಡೆದಂಥ ನೋಹ ರಕ್ಷಣೆ ಹೊಂದಿದಂಥ ಒಂದು ಶ್ರೇಷ್ಠ ಉದಾಹರಣೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿಯಲ್ಲಿ ನಾವು ಸೊದೋಮ್ ಗೊಮೋರಗಳ ಒಂದು ಉದಾಹರಣೆಯನ್ನು ಸಹ ನೋಡುವಾಗ ಅಲ್ಲಿದ್ದಂಥ ಎಲ್ಲ ಜನರು ದುಷ್ಟರಾಗಿದ್ದರು, ದೇವರಿಗೆ ವಿರುದ್ಧವಾಗಿ ಅವರು ನಡ್ಕೊಂಡ್ರು. ಸೊ ಅಂಥ ಒಂದು ಜನರ ಮೇಲೆ ಸಹ ದೇವರ ಕೋಪ ಬಂತು. ಅವರೆಲ್ಲರೂ ಆ ಬೆಂಕಿಯಿಂದ ದಹಿಸಿ ಹೋದ್ರೆ ಎಂಬುದನ್ನು ನೋಡ್ತೇವೆ. ಆ ಕಾರಣದಿಂದ ಆ ನೋಹ ಮತ್ತು ಆತನ ಕುಟುಂಬ ಮಾತ್ರ ದೇವರ ಒಂದು ಕೋಪದಿಂದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಯಿತು. ಇವತ್ತು ಈ ಒಂದು ಸತ್ಯವೇದ ಉದಾಹರಣೆಗಳು ಯೇಸು ಕ್ರಿಸ್ತನು ಬರಲಿರ್ತಕ್ಕಂಥ ಹಾಗೂ ಆತನ ಜೊತೆಯಲ್ಲಿ ಆ ದೇವರ ಕೋಪ ನ್ಯಾಯ ತೀರ್ಪು ಸಹ ಬರುವಂಥದ್ದಾಗಿದೆ. ಅಂತಹ ಒಂದು ದೇವರ ಕೋಪದಿಂದ ಆ ನ್ಯಾಯ ತೀರ್ಪಿನಿಂದ ಇವತ್ತು ನಾವು ರಕ್ಷಣೆಯನ್ನು ಹೊಂದಬೇಕಾದ್ರೆ ಆ ದೇವರನ್ನ ಎದುರು ನೋಡುವಂಥ ಆ ಶ್ರೇಷ್ಠ ಜನಾಂಗವಾಗಿ ನಾವು ಇರಬೇಕಾದಂಥ ಪಕ್ಷದಲ್ಲಿ ಪಾಪದ ಪಾಲಿಗೆ ನಾವು ಸತ್ತವರಾಗಿ ನೀತಿವಂತರಾಗಿ ದೇವರ ದೃಷ್ಟಿಗೆ ಮೆಚ್ಚುಗೆಯಾಗಿ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಪ್ರಿಯರೇ. ಈ ವಾಕ್ಯದಲ್ಲಿ ನೋಡುವ ಹಾಗೆ ಆ ದೈವ ಕೋಪದಿಂದ ನಮ್ಮ ತಪ್ಪಿಸುವಾತನು ಯೇಸು ಕ್ರಿಸ್ತನು ಮಾತ್ರ ಎಂಬುದಾಗಿ ಹೇಳ್ತದೆ. ಸೊ ಅಂಥ ಒಂದು ದೈವ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕಂತ ಪಕ್ಷದಲ್ಲಿ ಯೇಸು ಕ್ರಿಸ್ತನ ಮೊರೆ ಹೋಗ್ತಕ್ಕಂಥದ್ದು, ಯೇಸು ಕ್ರಿಸ್ತನ ಅಂಗೀಕಾರವನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು, ಯೇಸು ಕ್ರಿಸ್ತನಿಗೆ ಒಳಗಾಗ್ತಕ್ಕಂಥದ್ದು ಬಹಳ ಮುಖ್ಯ ಎಂಬುದಾಗಿ ನೋಡ್ತೇವೆ. ಇವತ್ತು ಈ ವಾಕ್ಯವನ್ನು ನಾವು 1ನೇ ಅಧ್ಯಾಯ 10ನೇ ವರ್ಷದಲ್ಲಿ ತಿಳಿಸುವ ಹಾಗೆ ಆತನ ಬರೋಣ ಭಾಳ ಸಮೀಪವಿದೆ. ಆ ಸಮೀಪವಾದಂಥ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧರನ್ನಾಗಿ ಮಾಡಿಕೊಳ್ಳುವಾಗ ಯೇಸು ಕ್ರಿಸ್ತನ ಮೊರೆಯನ್ನು ನಾವು ಹೋಗುವಂಥವ್ರಾಗೋಣ ಎಂಬುದಾಗಿ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಥೆಸಲೋನಿಕ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಬರೋಣದ ಕುರಿತಾಗಿ ಯಾವ ವಿಚಾರ ಕೊಡಲ್ಪಟ್ಟಿದೆ? ನಮ್ಮ ಸತ್ಯವೇದದಲ್ಲಿ 2ನೇ ಅಧ್ಯಾಯ 19ನೇ ವಚನಕ್ಕೆ ನಾವು ತಿರುಗಿಸುವಾಗ, ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ನಿಜವಾಗಿ ನೀವೇ ನಮ್ಮ ಗೌರವವೂ ಸಂತೋಷವೂ ಆಗಿದ್ದೀರಿ. ಈ ಥೆಸಲೋನಿಕ ಸಭೆಗೆ ಪೌಲನು ಹೀಗೆ ಬರಿತಾ ಇದ್ದಾನೆ, ಯೇಸು ಕ್ರಿಸ್ತನು ಆತನು ಪ್ರತ್ಯಕ್ಷನಾಗುವಾಗ ನಮ್ಮ ಮುಂದೆ ಇರತಕ್ಕಂಥ ಭರವಸೆ, ನಮ್ಮ ಮುಂದೆ ಇರತಕ್ಕಂಥ ಸಂತೋಷ ಅಥವಾ ನಾವು ಹೊಗಳಿಕೊಳ್ಳುವುದಕ್ಕೆ ಯಾರು ಕಾರಣ ಅಂತ ಹೇಳುವಾಗ ಸಭಿಕರಾದಂಥ ನೀವು, ಕ್ರಿಸ್ತನ ಆ ರಕ್ಷಣೆಯನ್ನು ಅಂಗೀಕಾರ ಮಾಡಿರ್ತಕ್ಕಂಥ ನೀವು ನಮ್ಮ ಹೊಗಳಿಕೆಗೆ, ನಮ್ಮ ಒಂದು ಭರವಸೆಗೆ ಕಾರಣರು. ಇವತ್ತು ದೇವರ ಸೇವೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಆ ಯೇಸು ಕ್ರಿಸ್ತನ ದಿನದಲ್ಲಿ ನಾವು ಹೊಗಳಿಕೊಳ್ಳುವುದಕ್ಕೆ ಏನೂ ಸಹ ಇರುವುದಿಲ್ಲ. ಆದರೆ ನಮ್ಮ ಮೂಲಕವಾಗಿ, ನಮ್ಮ ಸುವಾರ್ತೆಯ ನಿಮಿತ್ತವಾಗಿ ಕ್ರಿಸ್ತನ ರಕ್ಷಣೆಯನ್ನು ಅಂಗೀಕಾರ ಮಾಡಿಕೊಂಡಂಥ, ಕ್ರಿಸ್ತನ ಆ ಒಂದು ರಕ್ಷಣೆಗೆ ಒಳಗಾದಂಥ ಜನರು ಮಾತ್ರವೇ ನಮ್ಮ ಒಂದು ಸಂತೋಷಕ್ಕೆ ಅವರು ಕಾರಣರಾಗಿರ್ತಾರೆ. ಸೊ ಇಂಥ ಒಂದು ಯೇಸು ಕ್ರಿಸ್ತನ ಬರೋಣದಲ್ಲಿ ಇವತ್ತು ನಮಗೆ ಅದು ಹೆಚ್ಚಿನ ಸಂತೋಷವನ್ನು, ಹೆಚ್ಚಿನ ಭರವಸೆಯನ್ನು, ಹೆಚ್ಚಿನ ಒಂದು ಹೊಗಳಿಕೆಯನ್ನು ತಂದುಕೊಡಬೇಕೆಂಬುದಾಗಿ ನಾವು ಬಯಸುವಾಗ ಕ್ರಿಸ್ತನ ಸುವಾರ್ತೆಯನ್ನು ನಾವು ಸಾರುವಂಥ ಹಂಗಿನಲ್ಲಿ ನಾವು ಇರಬೇಕು. ಕ್ರಿಸ್ತನಿಗೋಸ್ಕರ ದುಡಿಯುವಂಥ ಕೆಲಸ ನಮ್ಮದಾಗಬೇಕು. ಯಾವಾಗ ನಾವು ಕ್ರಿಸ್ತನಿಗೋಸ್ಕರ ದುಡಿತೀವಿ, ಪ್ರಯಾಸವಾದಂಥ ಕೆಲಸಗಳನ್ನು ನಾವು ಮಾಡ್ತೀವಿ, ಕ್ರಿಸ್ತನಿಗೋಸ್ಕರ ನಾವು ಶ್ರಮೆಯನ್ನು ಅನುಭವಿಸ್ತೀವಿ, ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನು ನಾವು ತಾಳ್ಕೊಳ್ತೀವಿ, ಆ ದಿನದಲ್ಲಿ, ಕ್ರಿಸ್ತನ ಬರುವ ದಿನದಲ್ಲಿ ಅದು ನಮಗೆ ಹೆಚ್ಚಿನ ಸಂತೋಷವನ್ನು ತಂದುಕೊಡುವಂಥದ್ದಾಗಿದೆ, ಹೆಚ್ಚಿನ ಭರವಸೆಯನ್ನು ನಮಗೆ ತಂದುಕೊಡುವಂಥದ್ದಾಗಿದೆ. ಇವತ್ತು ಕ್ರಿಸ್ತನ ಸೇವೆಯನ್ನು ಮಾಡ್ತೇವೆ ಎಂಬುದಾಗಿ ಹೇಳಿ ನಾವು ಸೋಮಾರಿಗಳಾಗಿ, ಆಲಸ್ಯಗಳಾಗಿ, ನಾವು ಕೇವಲ ನಮ್ಮ ಲೌಕಿಕವಾದಂಥ, ನಮ್ಮ ಶಾರೀರಿಕವಾದಂಥ ಆಸೆಗಳಿಗೆ, ನಮ್ಮ ಸುಖ ಜೀವನಕ್ಕೆ, ವಿಲಾಸದ ಜೀವನಕ್ಕೆ ನಾವು ಒಳಗಾದಂಥ ಸಮಯದಲ್ಲಿ ಕ್ರಿಸ್ತನ ಬರೋಣದಲ್ಲಿ ಅದು ಸಂತೋಷಕರವಾಗಿರೋದಿಲ್ಲ ಪ್ರಿಯರೇ. ಅದು ಕ್ರಿಸ್ತನ ಬರೋಣದಲ್ಲಿ ಅದು ಭರವಸೆಯನ್ನು ತಂದುಕೊಡೋದಿಲ್ಲ, ಅದು ಹೊಗಳಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ಪೌಲನು ಈ ಪತ್ರಿಕೆಯಲ್ಲಿ ಆತನು ಬರಿತಾ ಇದ್ದಾನೆ, ನೀವು ರಕ್ಷಣೆ ಬಂದ ಕಾರಣ, ನೀವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಕಾರಣ ಇವತ್ತು ಆತನ ಬರೋಣದಲ್ಲಿ ನಾನು ಬಹಳಷ್ಟು ಸಂತೋಷವುಳ್ಳವನಾಗಿರ್ತೇನೆ, ಬಹಳಷ್ಟು ಭರವಸೆಯಿಂದ ಹೊಗಳಿಕೊಳ್ಳುವಂಥ ಒಂದು ಸ್ಥಾನದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳ್ತಾನೆ. ಇವತ್ತು ಕ್ರಿಸ್ತನು ಪ್ರತಿಯೊಬ್ಬರಿಗೂ ಸಹ ಅವರು ಸಲ್ಲಿಸಿದ ಸೇವೆಗೆ ಅನುಗುಣವಾಗಿ ಆತನು
ಅವರಿಗೆ ಸಂತೋಷವನ್ನು, ಹೊಗಳಿಕೆಯನ್ನು, ಒಂದು ಭರವಸೆಯನ್ನು ಕೊಡುವನಾಗಿದ್ದಾನೆ. ಪೌಲನ ಸೇವೆಯನ್ನು ನಾವು ನೋಡುವ ಸಮಯದಲ್ಲಿ ಆತನು 3 ಪ್ರಯಾಣಗಳನ್ನು ಸೇವೆಗೋಸ್ಕರ ಮಾಡಿದ್ದಾನೆ. ಭಾಳಷ್ಟು ಕಷ್ಟಕರವಾದಂಥ ಪ್ರಯಾಣಗಳು, ಭಾಳಷ್ಟು ಸವಾಲುಗಳನ್ನು ಎದುರಿಸಿದಂಥ ಪ್ರಯಾಣ. ಆತನ ಪ್ರಯಾಣದ ಕುರಿತು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಕೊರಿಂಥ ಪತ್ರಿಕೆಯಲ್ಲಿ ಆತನು ಬರೆಯುವಂಥವನಾಗಿದ್ದಾನೆ. ಎಂತಹ ಒಂದು ಸವಾಲುಗಳನ್ನು ನಾನು ಎದುರಿಸಿದೆ. ಅನೇಕ ಬಾರಿ ಆತನು ರಾತ್ರಿಗಳಲ್ಲಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಕಳ್ಳರ ಕೈಗಳಲ್ಲಿ ಆತನು ಸಿಕ್ಕಾಕೊಂಡಿರುವಂಥದ್ದು ನೋಡ್ತೇವೆ. ಚಡಿ ಏಟುಗಳನ್ನು ತಿಂದಿರ್ತಕ್ಕಂಥದ್ದು ನೋಡ್ತೇವೆ. ನ್ಯಾಯಾಧಿಪತಿಗಳ ಮುಂದೆ ನಿಂತುಕೊಳ್ಳುವಂಥದ್ದು ನೋಡ್ತೇವೆ. ಆತನು ಮರಣಕ್ಕೂ ಸಹ ಒಪ್ಪಿಸಲ್ಪಟ್ಟಂಥ ಆ ಸ್ಥಿತಿಗಳನ್ನು ನಾವು ನೋಡ್ತೇವೆ ಪ್ರಿಯರೇ. ಸೆರೆಮನೆಗಳಲ್ಲಿ ಆತನು ಬೀಳುವಂಥದ್ದು ನೋಡ್ತೇವೆ. ಭಾಳಷ್ಟು ಪ್ರಯಾಸದ ಸೇವೆಗಳನ್ನು ಪೌಲನು ಮಾಡಿದ್ದಾನೆ. ಅನೇಕ ಸಭೆಗಳನ್ನು ಆತನು ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತನಾಗಿದ್ದಾನೆ. ಅನೇಕ ಜನರು ರಕ್ಷಣೆಯನ್ನು ಕಂಡುಕೊಳ್ಳಿಕ್ಕೆ ಇವತ್ತು ಪೌಲನು ಬಹಳಷ್ಟು ಪ್ರಯಾಸದ ಸೇವೆ ಅದು ಕಾರಣವಾಗಿದೆ. ಆ ಒಂದು ಪ್ರಯಾಸದ ಸೇವೆಯಿಂದಲೇ ಪೌಲ ಭಾಳಷ್ಟು ಸಂತೋಷ ಪಡ್ತೇನೆ. ನೀವು ರಕ್ಷಣೆಗೆ ಬಂದಿರತಕ್ಕಂಥದ್ದು, ನೀವು ದೇವರನ್ನು ಕಂಡುಕೊಳ್ಳುವಂಥದ್ದು, ಯೇಸು ಕ್ರಿಸ್ತನ 2ನೇ ಸಾರಿ ಬರುವಂಥ ಸಮಯದಲ್ಲಿ ಆತನನ್ನು ಎದುರುಗೊಳ್ಳುವಂಥ ಜೀವಿತ ಇವತ್ತು ನನಗೆ ಅದು ಸಂತೋಷವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ತಿಳಿಸುವಂಥವನಾಗಿದ್ದಾನೆ. ಇವತ್ತು ಕ್ರೈಸ್ತರಾಗಿ ನಾವು ಸಹ ಪೌಲನ ರೀತಿಯಲ್ಲಿ ಭಾಳ ಸಂತೋಷವಾಗಿ, ಭಾಳ ಭರವಸೆ ಉಳ್ಳವರಾಗಿ ದೇವರ ಆ ಒಂದು ಬರೋಣದಲ್ಲಿ ಆತನ ಮುಂದೆ ನಾವು ನಿಲ್ಲಬೇಕಾದಂಥ ಆ ಸಂದರ್ಭ ಬರುವಾಗ ಆ ಸಂದರ್ಭದಲ್ಲಿ ನಮಗೆ ಸಂತೋಷವನ್ನು ತರುವಂಥದ್ದು ನಮ್ಮ ಸೇವೆ ಮಾತ್ರ. ಈ ಲೋಕದ ಯಾವುದೇ ಸಂಪತ್ತಾಗಲಿ, ಹಣ ಐಶ್ವರ್ಯಗಳಾಗಲಿ ನಾವು ದೇವರ ಮುಂದೆ ನಿಲ್ಲುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರಿಸ್ತನಲ್ಲಿ ನಾವು ಮಾಡಿದಂಥ ಸೇವೆ, ಕ್ರಿಸ್ತನಲ್ಲಿ ನಾವು ಅನುಭವಿಸಿದಂಥ ಶ್ರಮೆ, ಕ್ರಿಸ್ತನಲ್ಲಿ ನಾವು ಪಟ್ಟಂಥ ಕಷ್ಟ ಸಂಕಟಗಳು ಅದು ನಮಗೆ ಆ ದಿವಸದಲ್ಲಿ ಸಂತೋಷವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ಪೌಲ ಹೇಳ್ತಾನೆ. ಆ ಕಾರಣದಿಂದ ಈ ಥೆಸಲೋನಿಕ ಪತ್ರಿಕೆಯಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಾವು ಎದುರುಗೊಳ್ಳುವಂಥ ಸಮಯದಲ್ಲಿ ಕ್ರಿಸ್ತನು ತಾನೇ ದೇವರ ಕೋಪದಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ಸಾಧ್ಯ. ಹಾಗೂ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವಂಥ ಸಮಯದಲ್ಲಿ ನಾವು ಮಾಡಿರ್ತಕ್ಕಂಥ ಸೇವೆ ಮಾತ್ರ ನಾವು ಸಂತೋಷದಾಯಕವಾಗಿ ಆತನ ಮುಂದೆ ನಿಲ್ಲುವಂತೆ ಮಾಡಲಿಕ್ಕೆ ಸಾಧ್ಯ. ಮತ್ತು ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಬರೋಣದ ಕುರಿತಿರ್ತಕ್ಕಂಥ ಪರಿಕಲ್ಪನೆಯನ್ನು ನಾವು ನೋಡುವ ಹಾಗೆ ಸತ್ಯವೇದದಲ್ಲಿ 3ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ತಿರುಗಿಸೋಣ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಇಲ್ಲಿ ಆ ಕ್ರಿಸ್ತನ ಬರೋಣದಲ್ಲಿ ಆತನು ಆ ದೇವದೂತರ ಒಂದು ಸಮೇತನಾಗಿ ಪ್ರತ್ಯಕ್ಷನಾಗುವಾಗ ದೇವರ ಸಮಕ್ಷಮದಲ್ಲಿ ನಾವು ನಿಲ್ಲಬೇಕಾದಂಥ ಪರಿಸ್ಥಿತಿ ಬರುವಂಥ ಸಮಯದಲ್ಲಿ ನೀವು ಪರಿಶುದ್ಧರಾಗಿರ್ರಿ. ಪರಿಶುದ್ಧತೆ ಮಾತ್ರ ದೇವರ ಮುಂದೆ ನಾವು ನಿಲ್ಲುವಂತೆ ಮಾಡುವಂಥ ಏಕೈಕ ಗುಣ. ಇವತ್ತು ಕ್ರೈಸ್ತರಾದಂಥ ನಮ್ಮ ಜೀವಿತಕ್ಕೆ ಈ ಪರಿಶುದ್ಧತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಸತ್ಯವೇದದಲ್ಲಿ ಸಾಕಷ್ಟು ಬಾರಿ ದೇವರು ಪರಿಶುದ್ಧತೆಗೆ, ಪವಿತ್ರತೆಗೆ ಕರೆಯನ್ನು ಕೊಡುವಂಥವನಾಗಿದ್ದಾನೆ. ಆ ಸೀನಾಯಿ ಬೆಟ್ಟದಲ್ಲಿ ದೇವರು ಆತನ ಆಜ್ಞೆಗಳನ್ನು ಕೊಡುವಂಥ ಸಮಯದಲ್ಲಿ ತನ್ನ ಜನರಿಗೆ ನಡೆಯಬೇಕಾದ ನಿಯಮಗಳನ್ನು ಆತನು ಕೊಡುವಾಗ ಆ ಎಲ್ಲ ಜನರು ತಮ್ಮನ್ನು ತಾವು ಪರಿಶುದ್ಧ ಮಾಡಿಕೊಂಡು ಪರಿಶುದ್ಧರಾಗಿ ಅವರು ದೇವರ ಸಮ್ಮುಖದಲ್ಲಿ ಬಂದು ನಿಲ್ಲಬೇಕಾಗಿತ್ತು. ಒಂದು ವೇಳೆ ಯಾರು ಆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಿಲ್ಲ, ಅವರು ಆ ದೇವರ ಪ್ರಭಾವಕ್ಕೆ ಒಳಪಟ್ಟು ಅವರು ಮರಣವನ್ನು ಹೊಂದ್ತಾಯಿದ್ರು. ಇವತ್ತು ಅಂಥದ್ದೇ ಒಂದು ಕರೆ ಕ್ರೈಸ್ತರಾದ ನಮಗೆ ಕೊಡಲ್ಪಟ್ಟಿದೆ. ದೇವರ ಸಮ್ಮುಖದಲ್ಲಿ ನಾವು ನಿಲ್ಲುವಾಗ, ದೇವರ ಸಮಕ್ಷಮದಲ್ಲಿ ನಾವು ನಿಲ್ಲುವಂಥ ಸಮಯದಲ್ಲಿ ಆತನು ತನ್ನ ಪರಿಶುದ್ಧ ದೂತರೊಡನೆ ಈ ಲೋಕದಲ್ಲಿ ಆತನು ಕೂಡಿ ಬರುವಂಥ ಸಮಯದಲ್ಲಿ ನಾವು ಆತನ ಮುಂದೆ ಶುದ್ಧರು ನಿರ್ದೋಷಿಗಳು ಆಗಿ ನಿಲ್ತಕ್ಕಂಥದ್ದು ಭಾಳ ಮುಖ್ಯ. ನಮ್ಮ ಸತ್ಯವೇದದಲ್ಲಿ ಪೇತ್ರ 1ನೇ ಅಧ್ಯಾಯ 15ನೇ ವಚನ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. 1 ಪೇತ್ರ 1ನೇ ಅಧ್ಯಾಯ 15ನೇ ವಚನ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಇವತ್ತು ದೇವರು ನಮ್ಮನ್ನು ಆತನು ಪರಿಶುದ್ಧನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಪ್ರಕಟಣೆ ಗ್ರಂಥದಲ್ಲಿ ಆತನು ಪ್ರತಿ ಕ್ಷಣ ದೇವದೂತರಿಂದ ಪರಿಶುದ್ಧನು 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 ಎಂಬತಕ್ಕಂಥ ಆ ಒಂದು ನಾಮಸ್ತುತಿಗೆ ಆತನು ಕಾರಣನಾಗಿದ್ದಾನೆ. ಸೊ ಅಂಥ ಪರಿಶುದ್ಧ ಸ್ಥಾನದಲ್ಲಿ ಪರಿಶುದ್ಧ ದೂತರೊಡನೆ ಜೀವಿಸುವಂಥ ದೇವರು ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಸಹ ಪರಿಶುದ್ಧರಾಗಿ ನಡೆಯಬೇಕಾದಂಥದ್ದು ಭಾಳ ಮುಖ್ಯ. ಇವತ್ತು ಕ್ರೈಸ್ತರಾಗಿ ನಮ್ಮ ಒಂದು ಜೀವಿತವನ್ನು ನಾವು ಪರಿಶೋಧಿಸ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ಎಂಥ ಗುಣಗಳಿಗೆ, ಎಂಥ ಸ್ವಭಾವಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ.
ನಾವು ಶುದ್ಧತೆಯೆಡೆಗೆ, ಪವಿತ್ರತೆಯೆಡೆಗೆ ನಮ್ಮ ಜೀವಿತವನ್ನು ಸಾಗಿಸ್ತಾ ಹೋಗಬೇಕು. ನಾವು ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವಂಥ ಸಮಯದಲ್ಲಿ ದೇವರ ಕೋಪಕ್ಕೆ ತುತ್ತಾಗದಂತೆ, ದೇವರ ಕೋಪಕ್ಕೆ ಒಳಗಾಗದಂತೆ ಕ್ರಿಸ್ತನ ಒಂದು ರಕ್ಷಣೆಯನ್ನು ನಾವು ಅಂಗೀಕರಿಸ್ಕೊಳ್ಬೇಕು. ಹಾಗೂ ಇತರರಿಗೆ ನಾವು ಸುವಾರ್ತೆಯನ್ನು ಸಾರುವುದರ ಮೂಲಕ ಆ ಕ್ರಿಸ್ತನ ಬರೋಣದಲ್ಲಿ ನಾವು ಸಂತೋಷವಾಗಿ ದೇವರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೂ ಕ್ರಿಸ್ತನ ಪರಿಶುದ್ಧನಾಗಿರೋ ಪ್ರಕಾರ ನಾವು ಸಹ ಪರಿಶುದ್ಧರಾಗಿ ಜೀವಿಸಬೇಕನ್ನುವಂಥದ್ದು ನೋಡ್ತೇವೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ: ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಯೇಸು ಕ್ರಿಸ್ತನ ಆ ಒಂದು ಪ್ರಥಮ ಪುನರುತ್ಥಾನದಲ್ಲಿ ಯೇಸು ಸ್ವಾಮಿ 2ನೇ ಸಾರಿ ಬರುವಂಥ ಸಮಯದಲ್ಲಿ ಆ ಎತ್ತಲ್ಪಡುವಾಗ, ಆ ಪುನರುತ್ಥಾನವನ್ನು ಹೊಂದುವಂಥ ಸಮಯದಲ್ಲಿ ನಾವು ಪರಿಶುದ್ಧರಾಗಿದ್ದರೆ ಮಾತ್ರ ಆತನ ಪುನರುತ್ಥಾನದಲ್ಲಿ ಸೇರಲಿಕ್ಕೆ ಸಾಧ್ಯ. ಕೆಲವೊಂದು ಸಾರಿ ನಾವು ನೆನೆಸ್ತೇವೆ, ಕ್ರೈಸ್ತರಾಗಿ ಲೋಕದಲ್ಲಿ ನಾವು ಜೀವಿಸಿದರೆ ನಾವು ಸತ್ತರೂ ಸಹ ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ನಾವು ಎತ್ತಲ್ಪಡ್ತೇವೆ. ಹೌದು, ಆ ಒಂದು ಪುನರುತ್ಥಾನ ಇದೆ. ಆದರೆ ನಾವು ಪರಿಶುದ್ಧರಾಗಿ ಜೀವಿಸಿದ ಮಾತ್ರ ಆ ಪುನರುತ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯ. ಅದಕ್ಕೆ ಈ ಯೋಹಾನನು ತನ್ನ ಒಂದು ಪ್ರಕಟಣೆ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಬರೀತಾನೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ವಾಕ್ಯದಲ್ಲಿ ನಾವು ಮುಂದುವರೆದು ನೋಡುವಾಗ, ಇಂಥವರ ಮೇಲೆ 2ನೆಯ ಮರಣಕ್ಕೆ ಅಧಿಕಾರವಿಲ್ಲ. ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಇಂಥ ಒಂದು ಜನರು ದೇವರ ಪುನರುತ್ಥಾನದಲ್ಲಿ ಸೇರಿದ್ದಾರೆ. ಇವರ ಮೇಲೆ ಆ ಮರಣಕ್ಕೆ ಅಧಿಕಾರ ಇಲ್ಲ. ಆ 2ನೇ ಮರಣ, ಪಾಪದ ಫಲವಾದಂಥ ಆ ಮರಣಕ್ಕೆ ಅಧಿಕಾರವಿಲ್ಲ. ಆ ಜನರು ಕ್ರಿಸ್ತನೊಂದಿಗೆ 1000 ವರ್ಷ ಆತನ ಯಾಜಕರಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಇವತ್ತು ಪರಿಶುದ್ಧರಾಗಿ ನಾವು ಜೀವಿಸುವಂಥ ಈ ಪರಿಶುದ್ಧ ಜೀವಿತದ ಆ ಫಲಿತಾಂಶಗಳನ್ನು ನಾವು ನೋಡ್ಬೋದು. ಪರಿಶುದ್ಧರಾಗಿ ಜೀವಿಸುವಾಗ ಪುನರುತ್ಥಾನ ಇದೆ. ಪರಿಶುದ್ಧರಾಗಿ ಜೀವಿಸುವಾಗ ಕ್ರಿಸ್ತನೊಟ್ಟಿಗೆ ನಾವು ಸೇರಿಕೊಳ್ತೇವೆ. ಪರಿಶುದ್ಧರಾಗಿ ನಾವು ಜೀವಿಸುವಾಗ ಆತನೊಟ್ಟಿಗೆ ನಿರಂತರಕ್ಕೂ ನಾವು ವಾಸಿಸುವಂಥವರು. ಪರಿಶುದ್ಧವಾಗಿ ಜೀವಿಸುವಾಗ ಆತನಿಗೆ ಯಾಜಕರಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಸೊ ಇಂಥ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಪೌಲನು ಥೆಸಲೋನಿಕ ಸಭೆ ಕೊಡ್ತಾ ಇದೆ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ನೋಡುವಂಥ ಸಮಯದಲ್ಲಿ ಕ್ರಿಸ್ತನ ಬರೋಣದ ಒಂದು ಸಂಪೂರ್ಣ ನೋಟವನ್ನು ಈ ಥೆಸಲೋನಿಕ ಪತ್ರಿಕೆಗೆ ಪೌಲ ಬರೆಯುವಂಥವನಾಗಿದ್ದಾನೆ. ಯಾವ ರೀತಿಯಾಗಿ ಆ ಒಂದು ಕ್ರಿಸ್ತನ ಬರೋಣ ಇರುವಂಥದ್ದಾಗಿದೆ. ಆತನು ಪ್ರತ್ಯಕ್ಷನಾಗುವಾಗ ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ತುತ್ತೂರಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಸತ್ತವರು ಮೊದಲುಗೊಂಡು ಬದುಕಿದ್ದವರು ಸಹ, ಜೀವದಲ್ಲಿ ಉಳಿದ ಎಲ್ಲರೂ ಸಹ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವೆವು. ಇವತ್ತು ಕರ್ತನನ್ನು ನಾವೆಲ್ಲರೂ ಸಹ ಎದುರುಗೊಳ್ಳಿಕ್ಕೆ ನಾವಿದ್ದೇವೆ. ಈ ಪತ್ರಿಕೆಯಲ್ಲಿ ತಿಳಿಸಿರೋ ಪ್ರಕಾರ ಆತನ ಬರೋಣ ಭಾಳ ಖಚಿತವಾಗಿದೆ. ಅತಿ ಬೇಗನೆ ಆತನು ಬರ್ತಾನೆ. ಆತನು ಸಂತೋಷವನ್ನು ತರಲಿಕ್ಕಿದ್ದಾನೆ. ಆತನು ನಮಗೆ ನಿರಂತರಕ್ಕೂ ಜೀವಿಸುವಂಥ ಆ ಮಹಾ ಪದವಿಯನ್ನು ತರಲಿಕ್ಕಿದ್ದಾನೆ. ಶ್ರೇಷ್ಠವಾದಂಥ ಯಾಜಕ ಉದ್ಯೋಗವನ್ನು ನಾವು ಮಾಡಲಿಕ್ಕೆ ಆತನ ಸ್ಥಾನಕ್ಕೆ ನಾವು ಹೋಗಬೇಕಾಗಿದೆ. ಆದ್ದರಿಂದ ಇವತ್ತು ನಾವು ಪೌಲನ ಒಂದು ಬರಹಗಳನ್ನು ಭಾಳ ಗಂಭೀರವಾಗಿ ಎಣಿಸಿ ಈ ಒಂದು ಪರಲೋಕದ ಮಹಾ ಪದವಿಯನ್ನು, ಭಾಗ್ಯವನ್ನು ಹೊಂದ್ಕೊಳ್ಳೋದಕ್ಕೆ ಈ ಲೋಕದಲ್ಲಿ ಎಂಥ ಕಷ್ಟವಾದರೂ ಸಹಿ, ಎಂತಹ ಒಂದು ಸವಾಲುಗಳು ನಮಗೆ ಬಂದರೂ ಸಹಿ, ಅದೆಲ್ಲವನ್ನು ತಾಳ್ಕೊಂಡು ಕ್ರಿಸ್ತನ ಒಂದು ಪರಲೋಕದ ಭಾಗ್ಯವನ್ನು ನಾವು ಹೊಂದಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಈ ಒಂದು ಸಂದೇಶವನ್ನು ನಾವು ಕೇಳಿದ ಹಾಗೆ ಪರಲೋಕದ ಆ ಮಹಾ ಪದವಿಯನ್ನು, ಶ್ರೇಷ್ಠ ಭಾಗ್ಯವನ್ನು ಹೊಂದಿಕೊಳ್ತಕ್ಕಂಥ ಜನಾಂಗವಾಗಿ ನಾವು ನಿನ್ನ ಮುಂದೆ ನಿಂತ್ಕೊಳ್ಳುವಾಗ ಸ್ವಾಮಿ, ನಮಗೆ ಸಂತೋಷವನ್ನು ತರುವಂಥ ಈ ಲೋಕದ ಎಲ್ಲ ಪ್ರಯಾಸಗಳು, ಎಲ್ಲ ಸವಾಲುಗಳನ್ನು ಸ್ವಾಮಿ ನಾವು ಎದುರಿಸುವುದಕ್ಕೆ ನಮಗೆ ಬಲವನ್ನು ಕೊಡು. ಈ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹ ನಿನ್ನ ಆತ್ಮನ ಬಲ, ಸಹಾಯ, ನಿನ್ನ ಆತ್ಮನ ನಡೆಸುವಿಕೆ ಅವರ ಸಂಗಡ ಇರಲಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ.